ನಿನ್ನೆ ಪ್ರೀತಿಸುವೆ ಭಾಗ 117. ತನ್ನ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ ಇಕ್ಷಾಳನ್ನು ಕಾವ್ಯರವರು ಸಮಾಧಾನಪಡಿಸುತ್ತಿದ್ದರು. ಅಷ್ಟರಲ್ಲಿ ಅವರು ವಾರ್ಡಿನ ಹೊರಗಡೆಯಿಂದ ಒಂದು ಹೆಂಗಸು ಜೋರು ಜೋರಾಗಿ ಅಳುತ್ತಾ ಹೋಗುತ್ತಿದ್ದರು. ಆ ಹೊತ್ತಲ್ಲಿ ವಾರ್ಡ್ ಒಳಗೆ ಬಂದ ಸಿಸ್ಟರ್ ಹತ್ತಿರ ಕಾವ್ಯರವರು ಆ ಹೆಂಗಸಿನ ಬಗ್ಗೆ ವಿಚಾರಿಸಿದರು. ಸಿಸ್ಟರ್, ಯಾರವರು? ಯಾಕೆ ಅಷ್ಟು ಜೋರಾಗಿ ಅಳ್ತಾ ಇದ್ದಾರೆ? ಓ, ಅವ್ರ ಮಗ ಆಕ್ಸಿಡೆಂಟಲ್ಲಿ ತೀರಿ ಹೋಗಿದ್ರು. ಅವ್ರ ಹೆಣ್ಣನ್ನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಅಂತ ಶವಾಗಾರದಲ್ಲಿ ಇರಿಸಿದ್ರು. ಆದರೆ ಬೆಳಗಿನ ಜಾವ ಶವಾಗಾರಕ್ಕೆ ಬೆಂಕಿ ಬಿದ್ದ ಹೆಣಗಳೆಲ್ಲ ಸುಟ್ಟು ಕರಕಲಾಗಿದೆ. ಅದಕ್ಕೋಸ್ಕರ ಆ ಹೆಂಗಸು ಅಷ್ಟು ಜೋರಾಗಿ ಅಳ್ತಾ ಇರೋದು. ಪಾಪ, ಒಬ್ಬನೇ ಮಗ ಅಂತೆ. ಇದ್ದೊಬ್ಬ ಮಗನನ್ನು ಕಳ್ಕೊಂಡ್ರು. ಈಗ ಮಗನ ಬಾಡಿ ತಗೊಂಡು ಹೋಗೋಣ ಅಂತ ಬಂದ್ರೆ ಬಾಡಿ ಯಾರದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೊನೆಯದಾಗಿ ಮುಖ ನೋಡೋ ಭಾಗ್ಯ ಕೂಡ ಇಲ್ಲ ಅವ್ರಿಗೆ. ಆ ದೇವ್ರು ಯಾರಿಗೂ ಕೂಡ ಈ ರೀತಿ ಕಷ್ಟ ಕೊಡಬಾರ್ದು ಅಂತ ಹೇಳಿದಾಗ ಈ ಕ್ಷಣ ಕಿವಿ ನೆಟ್ಟಗಾಗಿ, ಮೋರ್ಚರಿ ಚಿನ್ಮನೆಯನ್ನು ಕೂಡ ಅಲ್ಲೇ ಇರಿಸಿದಲ್ವಾ? ಅಂದ್ರೆ ಅವನ ಬಾಡಿ ಕೂಡ ಸುಟ್ಟು ಹೋಗಿದೆ. ನೋ, ಹೀಗಾಗಿ ಸಾಧ್ಯ ಇಲ್ಲ. ನಾನು ಅವನು ನೋಡ್ಬೇಕು ಮಾಮ್ ಅಂತ ಜೋರಾಗಿ ಅಳುತ್ತಾ ಅಲ್ಲಿಂದ ಶವಾಗಾರದ ಹತ್ತಿರ ಓಡಿದಳು. ಸುಟ್ಟು ಕರಕಲಾಗಿದ್ದ ಶವಾಗಾರದ ಒಳಗೆ ಯಾರು ಹೋಗಬಾರದು ಅಂತ ಅದನ್ನು ಸೀಸ್ ಮಾಡಲಾಗಿತ್ತು. ಶವಾಗಾರದ ಹೊರಗೆ 2 ಕಾನ್ಸ್ಟೇಬಲ್ಗಳನ್ನು ಶವಾಗಾರವನ್ನು ನೋಡಿಕೊಳ್ಳಲು ನೇಮಕ ಮಾಡಲಾಗಿತ್ತು. ಓಡುತ್ತಾ ಬಂದ ಇಕ್ಷಾಳನ್ನು ಕಾನ್ಸ್ಟೇಬಲ್ ತಡೆಯುತ್ತಾ, ಎಲ್ಲಿಗಮ್ಮ ಹೋಗ್ತಾ ಇದೆಯಾ? ಮಾರ್ಚರಿಯನ್ನು ಸೀಸ್ ಮಾಡಿ ಅದು ನಿಮ್ಗೆ ಕಾಣಿಸ್ತಾ ಇಲ್ವಾ? ಸರ್, ಬಿಡಿ, ನಾನು ಒಳಗೆ ಹೋಗ್ಬೇಕು. ಅಲ್ಲಿ ನನ್ನ ಚಿನ್ನಿದ್ದಾನೆ. ನಾನು ಅವನನ್ನು ಕಾಪಾಡಬೇಕು. ಇಲ್ಲಾಂದ್ರೆ ಅವನ ಬಾಡಿ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ಅವನಿಗೆ ಬೆಂಕಿ ಅಂದರೆ ಭಯ ಸರ್. ಪಾಪ, ಅವನಿಗೆ ಎಷ್ಟು ಭಯ ಆಗ್ತಾ ಇದೆ ಏನೋ. ನಾನು ಒಳಗೆ ಹೋಗಿಲ್ಲ ಅಂದರೆ ಅವನಿಗೆ ತುಂಬ ನೋವಾಗುತ್ತೆ. ಬಿಡಿ ಸರ್ ನಾನು ಅಂತ ಹೇಳಿ ಅಳುತ್ತಾ ಮಾನಸಿಕ ಸಮತೋಲನ ಕಳೆದುಕೊಂಡವಳಂತೆ ವರ್ತಿಸತೊಡಗಿದಳು. ಕಾವ್ಯರವರಿಗೆ ಅವಳನ್ನು ನೋಡಿ ಭಯ ಆಗತೊಡಗಿತು. ಅಲ್ಲಿದ್ದ ಕಾನ್ಸ್ಟೇಬಲ್ಗಳಿಗೆ ಅವಳ ಪರಿಸ್ಥಿತಿ ನೋಡಿ ಮರುಕ ಉಂಟಾಯಿತು. ಸಮಾಧಾನ ಮಾಡ್ಕೊಳ್ಳಮ್ಮ. ನಾವು ಅಂದುಕೊಂಡದ್ದು ಯಾವತ್ತೂ ನಡೆಯಲ್ಲ. ಎಲ್ಲ ದೇವ್ರಿಗೆ ಇಚ್ಛಿದ ಹಣೆ ಬರ. ಇವತ್ತು ಅವನು ಹೋಗಿದ್ದಾನೆ, ನಾಳೆ ನಾವು ಹೋಗ್ತೀವಿ ಅಷ್ಟೇ. ಯಾರು ಶಾಶ್ವತ ಅಲ್ಲ ಈ ಭೂಮಿಯಲ್ಲಿ. ಹುಟ್ಟು ಅಂದಮೇಲೆ ಸಾವು ಇದ್ದೇ ಇರುತ್ತೆ. ದೇವ್ರು ಕರೆದಾಗ ಹೋಗ್ತಾ ಇರೋದೆ ಅಂತ ಹೇಳಿದವರು ಕಾವ್ಯರವರ ಕಡೆ ನೋಡಿ, ಅಮ್ಮ, ನಿಮ್ಮ ಮಗಳ? ಅವಳನ್ನ ಇಲ್ಲಿ ಜಾಸ್ತಿ ಹೊತ್ತು ಇರಕ್ಕೆ ಬಿಡಬೇಡಿ. ಕೂಡಲೇ ಕರೆದುಕೊಂಡು ಹೋಗಿ. ಪಾಪ, ತುಂಬ ನೊಂದಿದ್ದಾಳೆ ಅನ್ಸುತ್ತೆ. ತೀರಿ ಹೋಗಿರೋರು ಯಾರಮ್ಮ? ನನ್ನ ಅಳಿಯ. ನೀವು ಬೇಗ ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಅಮ್ಮ. ಈ ಪರಿಸ್ಥಿತಿಯಲ್ಲಿ ಅವಳು ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು ಅಂತವರು ಹೇಳಿದಾಗ ಇಕ್ಷಾ ಜೋರಾಗಿ ಕಿರುಚುತ್ತಾ, ಇಲ್ಲ, ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ. ನಾನು ನನ್ನ ಚಿನ್ನನ್ನು ನೋಡಬೇಕು. ಅವನನ್ನು ನೋಡಿದೆ ನಾನು ಎಲ್ಲೂ ಹೋಗಲ್ಲ. ಮಾಮ್, ಅವನಿಗೆಲ್ಲಿ ಭಯ ಆಗ್ತಾ ಇರುತ್ತೆ. ಅವನು ನನ್ನ ದಾರಿ ಕಾಯ್ತಾ ಇದ್ದಾನೆ. ನಾನೇನಾದರೂ ಹೋಗಿಲ್ಲ ಅಂದರೆ ಅವನು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ನಾನು ಒಳಗೆ ಹೋಗಿ ಅವನನ್ನು ಕರ್ಕೊಂಡು ಬರ್ತೀನಿ ಮಾಮ್ ಅಂತ ಹೇಳಿ ಒಳಗೆ ಹೋಗಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಅವಳ ಮನೆಯವರೆಲ್ಲ ಬಂದು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅವಳು ಒಮ್ಮೆ ತನ್ನ ದೊಡ್ಡಮ್ಮನ ಕಡೆ ನೋಡಿ, ಅಮ್ಮ, ನನ್ನ ಚಿನ್ನು ಒಳಗೆ ಇದ್ದಾನೆ. ನೀನಾದರೂ ಹೇಳು, ನಾನು ಒಳಗೆ ಹೋಗಬೇಕು. ನನ್ನನ್ನು ಬಿಡಕ್ಕೆ ಹೇಳು ಅಮ್ಮ. ನಾನು ನಿನ್ನ ಪ್ರೀತಿಯ ಅಮ್ಮ ಅಲ್ವಾ? ನಾನು ಹೇಳಿದಾಗೆ ಕೇಳಿದರೆ ನಾನು ನಿನ್ನನ್ನು ಒಳಗೆ ಕರೆದುಕೊಂಡು ಹೋಗ್ತೀನಿ. ಸರಿ ಅಮ್ಮ, ನೀನು ಹೇಳಿದಾಗೆ ಕೇಳ್ತೀನಿ. ನನ್ನನ್ನು ಚಿನ್ನು ಹತ್ರ ಕರೆದುಕೊಂಡು ಹೋಗಬೇಕು. ಆಯಿತು ಬಂಗಾರಿ, ಕರೆದುಕೊಂಡು ಹೋಗ್ತೀನಿ. ಮೊದಲು ನೀನು ನನ್ನ ಜೊತೆ ಬಾ, ಆಮೇಲೆ ನಾನು ನಿನ್ನ ಚಿನ್ನು ಹತ್ರ ಕರೆದುಕೊಂಡು ಹೋಗ್ತೀನಿ. ಸರಿ ಅಮ್ಮ, ನಡಿ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅವಳು ತನ್ನ ದೊಡ್ಡಮ್ಮ ಅಮೃತರವರ ಜೊತೆ ಹೋದಳು. ಅವರು ಅವಳನ್ನು ವಾರ್ಡ್ ಒಳಗೆ ಕರೆದುಕೊಂಡು ಹೋಗಿ, ಬಾ, ನಾನು ಹಿಂಗೆ ಮಲಗಿಸ್ತೀನಿ. ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ಹೋಗೋಣ ಅಂತ ಹೇಳಿ ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿ ಜೋಗುಳ ಹಾಡತೊಡಗಿದರು. ಅಷ್ಟರಲ್ಲಿ ಡಾಕ್ಟರ್ ಅವಳಿಗೆ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಪ್ರಭಾವದಿಂದ ಅವಳಿಗೆ ನಿದ್ದೆ ಹತ್ತಿ ಬಿಟ್ಟಿತು. ಅವ್ರು ತುಂಬ ಸೆನ್ಸಿಟಿವ್ ಇದ್ದಾರೆ. ಇದೇ ರೀತಿ ಕಂಟಿನ್ಯೂ ಆದರೆ ತುಂಬ ತೊಂದರೆ ಆಗುತ್ತೆ.
ಅವ್ರು ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬಾರ್ದು. ಅವ್ರನ್ನ ತುಂಬ ಜೋಪಾನವಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಮೆಂಟಲ್ ಹೆಲ್ತ್ ಹಾಳಾಗಿಬಿಡುತ್ತೆ. ಮನಸ್ಸಿಗೆ ತುಂಬ ಹತ್ತಿರವಾದವ್ರು ದೂರ ಆದಾಗ ಕೆಲವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಈ ರೀತಿ ಬಿಹೇವ್ ಮಾಡ್ತಾರೆ. ಈಗ ಅವ್ರ ಪರಿಸ್ಥಿತಿ ತುಂಬ ನಾಜೂಕಾಗಿದೆ. ಈ ಸಿಚುವೇಶನಿಂದ ಅವರನ್ನು ಹೊರ ತರಬೇಕು, ಇಲ್ಲಾಂದರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಅವ್ರು ಸ್ಟ್ರೆಸ್ ತಗೊಳ್ಳೋದ್ರೆ ತುಂಬ ರೆಸ್ಟ್ ಮಾಡಬೇಕು, ಆಗಲೇ ಅವ್ರು ಸರಿ ಹೋಗ್ತಾರೆ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರ ಹೋದರು. ಡಾಕ್ಟರ್ ಮಾತು ಕೇಳಿ ಎಲ್ಲರಿಗೂ ಶಾಕ್ ಆಯಿತು. ಮಾಮ್, ನೀವೆಲ್ಲ ಮನೆಗೆ ಹೋಗಿ, ಅವಳ ಜೊತೆ ನಾನು ಇರ್ತೀನಿ ಅಂತ ಆರ್ಯನ್ ಹೇಳಿದಾಗ ಸುಕೇಶ್ ಅವರು, ಬೇಡ ಆರ್ಯನ್, ಅವಳ ಜೊತೆ ಅತ್ತಿಗೆ ಇರಲಿ, ಅವಳನ್ನು ಸಂಭಾಳಿಸೋಕ್ಕೆ ನಿನ್ನಿಂದ ಆಗೋಕ್ಕಿಲ್ಲ. ಅತ್ತಿಗೆ ಜೊತೆ ನಾನು ಕೂಡ ಇರ್ತೀನಿ. ಕಾವ್ಯ, ನೀವು ಮನೆಗೆ ಹೋಗಿ ಫ್ರೆಶ್ ಆಗಿ ಬನ್ನಿ, ಅಲ್ಲಿ ತನಕ ಅತ್ತಿಗೆ ಜೊತೆ ನಾನಿರ್ತೀನಿ. ಬೇಡ, ನಾನು ನನ್ನ ಮಗಳನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಅವಳ ಜೊತೆಗೇನೆ ಇರ್ತೀನಿ. ನೀವೆಲ್ಲ ಯಾರೂ ಇರೋದು ಬೇಡ, ನಾನು ನನ್ನ ಮಗಳ ಜೊತೆ ಇರ್ತೀನಿ ಅಂತ ರಾಘವ್ ಅವರು ಹೇಳಿದಾಗ ಮುಖೇಶ್ ಅವರು, ರಾಘವ, ಸುಕೇಶ್ ಹೇಳೋದ್ರಲ್ಲಿ ತಪ್ಪಿಲ್ಲ, ಅವಳ ಜೊತೆ ಅಮೃತ ಮತ್ತು ಸುಕೇಶ್ ಇರ್ತಾರೆ. ಬೇಕಾದ್ರೆ ಆರ್ಯನ್ ಕೂಡ ಇಲ್ಲೇ ಇರಲಿ, ನೀನು ಮಾತ್ರ ಇಲ್ಲಿ ಇರಬಾರ್ದು. ರೆಡ್ಡಿ ತಪ್ಪಿಸ್ಕೊಂಡಿದ್ದಾನೆ, ಅವನ ಮೊದಲ ಟಾರ್ಗೆಟೇ ನೀನು. ನೀನು ಕಾವ್ಯಳನ್ನು ಕರೆದುಕೊಂಡು ಮನೆಗೆ ಹೋಗು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಅಲ್ಲ ಮುಖೇಶ್, ಅವಳನ್ನು ಬಿಟ್ಟು ನಾನು ಹೇಗೆ ಹೋಗಲಿ? ರೆಡ್ಡಿ ಬಂದರೆ ಬರಲಿ ಬಿಡು, ನನಗೆ ನನ್ನ ಜೀವದ ಬಗ್ಗೆ ಭಯ ಇಲ್ಲ, ನನಗೆ ನನ್ನ ಮಗಳು ಸರಿ ಹೋಗೋದು ಮುಖ್ಯ. ಅವಳು ಸರಿ ಹೋಗ್ತಾಳೆ, ಅವಳ ಬಗ್ಗೆ ನೀನು ಚಿಂತೆ ಮಾಡಬೇಡ. ಅವಳು ಸರಿ ಹೋದಾಗ ನೀನು ಅವಳ ಜೊತೆ ಇರಬೇಕು, ಅದು ಮುಖ್ಯ. ಮೊದಲು ಕಾವ್ಯಳನ್ನು ಕರೆದುಕೊಂಡು ಮನೆಗೆ ಹೋಗು, ಆಮೇಲೆ ಆರ್ಯನ್ ಬಂದು ಅವಳನ್ನು ಮತ್ತೆ ಇಲ್ಲಿಗೆ ಕರೆದುಕೊಂಡು ಬರ್ತಾನೆ ಅಂತ ಹೇಳಿ ಅವರು ಕಾವ್ಯರವರ ಕಡೆ ನೋಡಿ, ಕಾವ್ಯ, ನೀನು ರಾಘವನ್ ಜೊತೆ ಹೋಗು. ಅಲ್ಲ ಅಣ್ಣ, ಅವಳನ್ನು ಬಿಟ್ಟು ನಾನು ಹೇಗೆ ಹೋಗ್ಲಿ? ನಿನ್ನೆಯಿಂದ ಅವಳ ಜೊತೆಗೇನೆ ಇದ್ದೆ ಅಲ್ವಾ, ಈಗ ಹೋಗಿ ಫ್ರೆಶ್ ಆಗಿ ಆಮೇಲೆ ಬಾ. ನೀನನ್ನು ಕರೆದುಕೊಂಡು ಬರಲು ಆರ್ಯನ್ ಬರ್ತಾನೆ, ಬೇಗ ಹೊರಡು ಅಂತ ಅವರು ಹೇಳಿದಾಗ ಅವರ ಮಾತಿಗೆ ಇಲ್ಲ ಅನ್ನಲಾಗದೆ ಕಾವ್ಯರವರು ರಾಘವ್ ಅವರ ಜೊತೆ ಮನೆಗೆ ಹೊರಟರು. ದಾರಿ ಉದ್ದಕ್ಕೂ ಇಬ್ಬರಿಗೂ ಮಗಳ ಚಿಂತೆನೇ ಆಗಿತ್ತು. ಮನೆ ತಲುಪಿದ ಕೂಡಲೇ ಕಾವ್ಯರವರು ರಾಘವ್ ಅವರನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದರು. ರೀ, ನಮ್ಮ ಮಗಳಿಗೆ ಯಾಕ್ರಿ ಹೀಗಾಯಿತು? ಅವಳು ಸರಿ ಹೋಗ್ತಾಳಲ್ವಾ? ಇಷ್ಟು ವರ್ಷದಲ್ಲಿ ಅವಳನ್ನು ಈ ಥರ ನೋಡಿದ ನಾನು ಇದೇ ಮೊದಲು. ಅವಳು ಯಾರಿಗೋಸ್ಕರನೂ ಇಷ್ಟು ಹತ್ತೋಳಲ್ಲ ರೀ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಅವಳಿಗೆ ಏನೂ ಆಗಲ್ಲ ಅಲ್ವೇನ್ರಿ ಅಂತ ಅವರು ಹೇಳಿದಾಗ ರಾಘವ್ ಅವರವರನ್ನು ಸಮಾಧಾನ ಮಾಡುತ್ತಾ, ಅವಳಿಗೇನೂ ಆಗಲ್ಲ ಕಣೆ, ಅವಳು ನನ್ನ ಮಗಳು, ಅವಳಿಗೇನೂ ಆಗದಂತೆ ನಾನು ನೋಡ್ಕೊಳ್ತೀನಿ. ಅವಳು ಚಿನ್ಮಯನನ್ನು ತುಂಬ ಪ್ರೀತಿಸ್ತಿದ್ಲಲ್ವಾ, ಅದಕ್ಕೋಸ್ಕರ ಈ ಥರ ಆಡ್ತಾ ಇದ್ದಾಳೆ. ನಾವೆಲ್ಲ ಸೇರಿ ಅವಳಿಗೆ ತುಂಬ ಪ್ರೀತಿ ಕೊಡೋಣ, ಆಗ ಅವಳು ಎಲ್ಲ ಮರೆತು ಖುಷಿ ಖುಷಿಯಾಗಿರ್ತಾಳೆ. ನಿಮ್ಮ ಮಾತು ನಿಜ ಆದರೆ ಸಾಕು ರೀ. ಅವಳಿಗೆ ಏನಾದರೂ ಆದರೆ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮನ್ನು ಕಳ್ಕೊಂಡೇ ತುಂಬ ನೋವುಪಟ್ಟಿದೆ, ಇನ್ನು ಅವಳಿಗೆ ಏನಾದರೂ ಆದರೆ ನನಗೆ ತಡೆದುಕೊಳ್ಳೋ ಶಕ್ತಿ ಇಲ್ಲ ರೀ. ಅವಳಿಗೆ ಏನೂ ಆಗಲ್ಲ ಅಂತ ಹೇಳಿದೆ ಅಲ್ವಾ, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಮೊದಲು ಹೋಗಿ ಫ್ರೆಶ್ ಆಗಿ ಬಾ, ಆಮೇಲೆ ಇಬ್ಬರು ಹಾಸ್ಪಿಟಲ್ಗೆ ಹೋಗೋಣ. ನೀವು ಬರೋದು ಬೇಡ ಅಂತ ಅಣ್ಣ ಹೇಳಿದಾರಲ್ವಾ? ರೆಡ್ಡಿ ಏನೋ ಮಾಡ್ತಾನೆ ಅಂತ ಭಯ ಪಡ್ಕೊಂಡು ಇಲ್ಲಿ ಕೂರೋಕ್ಕಾಗತ್ತಾ? ಅಲ್ಲಿ ನಮ್ಮ ಮಗಳಿಗೆ ನಮ್ಮಿಬ್ಬರ ಅವಶ್ಯಕತೆ ಇದೆ. ಮೊದಲು ನಮ್ಮ ಮಗಳು ಸರಿ ಹೋಗಬೇಕು, ಆಮೇಲೆ ಏನಾಗುತ್ತೋ ನೋಡೋಣ. ಆಯಿತು ರೀ, ನಾನು ಈಗಲೇ ಫ್ರೆಶ್ ಆಗಿ ಬರ್ತೀನಿ, ಆಮೇಲೆ ಒಟ್ಟಿಗೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಅವರು ಫ್ರೆಶ್ ಆಗಲು ಹೋದರು. ಅವರು ಫ್ರೆಶ್ ಆಗಲು ಹೋದ ನಂತರ ರಾಘವ್ ಅವರು ಒಂದು ಕಡೆ ಕೂತು ಯೋಚನೆ ಮಾಡತೊಡಗಿದರು. ನನ್ನ ಮಗಳು ಚಿನ್ಮಯನನ್ನು ತುಂಬ ಹಚ್ಚಿಕೊಂಡಿದ್ದಾಳೆ. ಅವಳ ತಲೆಯಿಂದ ಚಿನ್ಮಯನ ನೆನಪನ್ನು ಮೊದಲು ತೆಗೆದು ಹಾಕಬೇಕು. ಒಂದು ಕಾಲದಲ್ಲಿ ಛಾಯಾ ದೂರಾದಾಗ ನಾನು ಕೂಡ ಇದೇ ರೀತಿ ವರ್ತಿಸ್ತಾ ಇದ್ದೆ.
ನನಗಾದ ಆ ಪರಿಸ್ಥಿತಿ ಇವಳಿಗೆ ಬರಬಾರ್ದು. ಡಾಕ್ಟರ್ ಅವಳಿಗೆ ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಾಂದರೆ ನನಗಾದ ಪರಿಸ್ಥಿತಿ ಅವಳಿಗೆ ಆದ್ರೆ ಕಷ್ಟ. ಕಾವೇಳನ್ನು ಸಮಾಧಾನ ಮಾಡಿ ಆಯಿತು. ಅವಳಿಗೆ ಏನಾದರೂ ಇದೆಲ್ಲ ಹೇಳಿದರೆ ಅವಳು ಸಹಿಸಿಕೊಳ್ಳಲ್ಲ. ನನ್ನ ಮಗಳು ಪ್ರೀತಿ ಹಿಂದೆ ಬಿದ್ದು ನನ್ನ ದಾರಿ ಹಿಡಿಬಾರ್ದು. ನಾನು ಛಾಯೆಯ ಪ್ರೀತಿ ಕಳ್ಕೊಂಡು ಹುಚ್ಚನಾಗಿಬಿಟ್ಟಿದ್ದೆ. ನನ್ನ ಮಗಳು ಅದೇ ದಾರಿಯಲ್ಲಿ ಹೋಗದಂತೆ ನಾನು ತಡಿಬೇಕು. ಅವಳನ್ನು ಒಂದು ಕ್ಷಣ ಕೂಡ ಒಬ್ಬಂಟಿಯಾಗಿ ಇರಕ್ಕೆ ಬಿಡಬಾರ್ದು. ಎಲ್ಲರೂ ಸೇರಿ ಅವಳನ್ನು ಚೆನ್ನಾಗಿ ನೋಡ್ಕೊಂಡು ಮೊದಲನೇ ಥರ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದರು. ಇತ್ತ ಫ್ರೆಶ್ ಆಗಲು ಹೋಗಿದ್ದ ಕಾವ್ಯರವರು ಕೂಡ ಇಕ್ಷಾಳ ಬಗ್ಗೆ ಚಿಂತೆ ಮಾಡತೊಡಗಿದರು. ಇವತ್ತು ಇಕ್ಷಾಳನ್ನು ನೋಡಿ ನನಗೆ ತುಂಬಾನೇ ಭಯ ಆಯಿತು. ಇವರಿಗಾದ ಪರಿಸ್ಥಿತಿ ಎಲ್ಲಿ ಅವಳಿಗೆ ಬರುತ್ತೆ ಅಂತ ತುಂಬಾನೇ ಭಯ ಆಗ್ತಾ ಇದೆ. ಮಾನಸಿಕ ಸಂತುಲನ ಕಳೆದುಕೊಂಡಾಗಿ ವರ್ತಿಸ್ತಾ ಇದ್ರು. ಇವರು ಕೂಡ ಒಂದು ಟೈಮಲ್ಲಿ ಛಾಯೆಗಳಿಗೋಸ್ಕರ ಇದೇ ಥರ ಆಗಿದ್ರಲ್ವಾ. ದೇವ್ರೆ, ನನ್ನ ಮಗಳಿಗೆ ಏನೂ ಆಗಬಾರ್ದು. ಅವಳು ಮಾನಸಿಕ ಸಂತುಲನ ಕಳೆದುಕೊಳ್ಬಾರ್ದು. ಅವಳು ಮೊದಲಿನ ಥರ ನಗು ನಗ್ತಾ ಇರಬೇಕು. ಇಂಡಿಯಾಗೆ ಬಂದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಅವಳನ್ನು ಇಲ್ಲಿ ಬರೋಕ್ಕೆ ಬಿಟ್ಟಿರಲಿಲ್ಲ ಅಂದರೆ ಅವಳು ಚೆನ್ನಾಗಿರ್ತಾ ಇದ್ಲು. ದ್ವೇಷದ ಹಿಂದೆ ಹೋಗಿ ಪ್ರೀತಿ ಮಾಡಿಬಿಟ್ಲು. ಪ್ರೀತಿಯ ಹಿಂದೆ ಹೋಗಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ತಾ ಇದ್ದಾಳೆ. ಇಲ್ಲ, ಅವಳು ಇವರ ಥರ ಆಗಬಾರ್ದು. ಇವ್ರ ಥರ ಆಗೋಕ್ಕೆ ನಾನು ಬಿಡಲ್ಲ. ಅವಳನ್ನು ಚೆನ್ನಾಗಿ ನೋಡ್ಕೊಂಡು ಮೊದಲನೇ ಹಾಗೆ ಮಾಡಬೇಕು. ಇವ್ರಿಗೆ ಈ ವಿಷಯ ಹೇಳದೇ ಇರೋದು ಒಳ್ಳೆಯದು. ಇವ್ರಿಗೆ ಏನಾದರೂ ಅವಳು ಇವ್ರ ಥರ ಆಡ್ತಾ ಇದ್ದಾಳೆ ಅಂದರೆ ತುಂಬ ಬೇಜಾರು ಮಾಡ್ಕೋತಾರೆ. ಮೊದಲು ಅವಳನ್ನು ಸರಿ ಮಾಡಬೇಕು ಅಂತ ಅಂದುಕೊಳ್ಳತೊಡಗಿದರು. ಕತೆ ಮುಂದುವರಿಯುವುದು. ಇಕ್ಷಾ ತನ್ನ ತಂದೆಯ ಥರ ಮಾನಸಿಕ ಸಂತುಲನವನ್ನು ಕಳೆದುಕೊಳ್ಳುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.